ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಸೂಚಿಸಿದ ಹಿನ್ನೆಲೆಯಲ್ಲಿ ಕೋರ್ಟ್ನ ಕಲಾಪದ ಕುರಿತಂತೆ ನಾವು ನೋಡ್ತಾ ಹೋಗೋದಾದ್ರೆ ಸೆಪ್ಟೆಂಬರ್ 2:30 ಸುಮಾರಿಗೆ ಈ ಒಂದು ಅರ್ಜಿಯನ್ನು ಪುನಃ ನ್ಯಾಯಾಲಯ ತೆಗೆದುಕೊಳ್ಳಲಿದೆ. ವಿಚಾರಣೆಯ ಬಳಿಕ ತೀರ್ಪನ್ನು ಕಾಯ್ದಿರಿಸುವ ಸಾಧ್ಯತೆಯೇ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಮಧ್ಯಾಹ್ನ 2:30ಕ್ಕೆ ಮತ್ತೆ ವಾದ ಪ್ರತಿವಾದ ಅನ್ನೋದು ನಡೆಯುತ್ತೆ. ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ಮತ್ತೆ ವಾದ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ತುಷಾರ್ ಮೆಹ್ತಾ ಅವರು ರಾಜ್ಯಪಾಲರ ಪರವಾಗಿ ಯಾವ ಕಾರಣಕ್ಕೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅಂತ ಸಂದರ್ಭದಲ್ಲಿ ಇಲ್ಲಿ ಅಕ್ರಮ ಆಗಿಲ್ಲ, ಸಿಎಂ ಈ ಒಂದು ಪ್ರಕರಣದಲ್ಲಿ ನೇರ ಭಾಗಿದಾರರಲ್ಲ, ಅದ್ಯಾವ ಕಾರಣಕ್ಕೆ ಸಿಎಂ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ರಾಜ್ಯಪಾಲರು ಕೊಟ್ಟಿದ್ದಾರೆ ಅನ್ನೋದನ್ನು ವಾದ ಮಾಡ್ತಾ ಇದ್ರೆ, ಮಗದೊಂದು ಕಡೆ ದೂರುದಾರರು ಅಂತ ಯಾರೆಲ್ಲ ಕರೆಸ್ಕೊಳ್ತಾರೆ, ಈಗ ಪ್ರದೀಪ್ ಇರ್ಬೋದು, ಟಿ.ಜೆ. ಅಬ್ರಾಹಂ ಇರ್ಬೋದು, ಸ್ನೇಹಮಯಿ ಕೃಷ್ಣ ಇರ್ಬೋದು, ಇವರ ಮೂರೂ ವಕೀಲರು ಕೂಡ ಸಿಎಂ ಪಾತ್ರ ಏನು ಅನ್ನೋದಕ್ಕೆ ಒಂದಷ್ಟು ಡಾಕ್ಯುಮೆಂಟ್ಸನ್ನೇ ವಕೀಲರ ಮೂಲಕ ನ್ಯಾಯಾಲಯದ ಮುಂದಿಟ್ಟಿರೋದ್ರಿಂದಾಗಿ ವಾದ ಪ್ರತಿವಾದ ಮೊನ್ನೆ ಅಂತೂ 6-6:15 ಗಂಟೆ ನಿರಂತರವಾಗಿ ನಡೆಯಿತು. ಸೊ ಈ ಆಧಾರದಲ್ಲಿ ನೋಡೋದಾದರೆ ಇವತ್ತು ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಮತ್ತೆ ನಡೆಯುತ್ತೆ. ವಾದ ಪ್ರತಿವಾದ ಮತ್ತೆ ಆಗಬಹುದು. ತೀರ್ಪೇನಾದರೂ ಇವತ್ತು ಕೊಡ್ತಾರಾ? ಬಹುತೇಕ ಇಲ್ಲ ಅಂತಾನೆ ಹೇಳಲಾಗ್ತಾ ಇದೆ. ರೈಟ್. ಇದರ ನಡುವೆ ಮನೆಯಲ್ಲೇ ಕೋರ್ಟ್ ಕಲಾಪವನ್ನು ಸಿಎಂ ಸಿದ್ದರಾಮಯ್ಯ ವೀಕ್ಷಿಸಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಕೋರ್ಟ್ ಆದೇಶ ಏನು ಬರುತ್ತೆ ಅದನ್ನು ನೋಡಿಕೊಂಡು ಮೈಸೂರಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ರಾಜ್ಯದ ಮುಖ್ಯಮಂತ್ರಿಯವರು ನಮ್ಮ ಮೇಲೆ ಆರೋಪ ಬಂತು ಅಂದ ತಕ್ಷಣ ಆರೋಪಕ್ಕೆ ಕೋರ್ಟ್ ಕಲಾಪ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿನೂ ಪಡ್ಕೊಳ್ಬೇಕು. ಅಟ್ ದ ಸೇಮ್ ಟೈಮ್ ರಾಜ್ಯದಲ್ಲಿ ಏನಾಗ್ತಿದೆ ಅದರ ಬಗ್ಗೆ ಕೂಡ ಗಮನ ಹರಿಸಬೇಕು. ಮೈಸೂರಿಗೆ ಹೋಗೋ ಒಂದು ಪ್ಲಾನ್ ಫಿಕ್ಸ್ ಆಗಿತ್ತು. ಸಂಜೆ ಮೈಸೂರಿಗೆ ಹೋಗಿ ನಾಳೆ ಚಾಮುಂಡಿ ದರ್ಶನವನ್ನು ಪಡೆದುಕೊಳ್ಳಲಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ನಾಳೆ ಭೇಟಿ ನೀಡುವ ಸಾಧ್ಯತೆಯೇ ಹೆಚ್ಚಿದೆ. ಬಟ್ ಇಲ್ಲಿ ಕೋರ್ಟ್ ಆದೇಶ ಏನು ಬರುತ್ತೆ ಇದು ಕೂಡ ಬಹಳ ಮುಖ್ಯ. ಸೊ ಹಾಗಾಗಿ ಮೊದಲನೇದಾಗಿ ಕೋರ್ಟ್ ಕಲಾಪವನ್ನು ನೋಡಿಕೊಂಡು ನಂತರದ ಸಂದರ್ಭದಲ್ಲಿ ಮೈಸೂರಿಗೆ ಪ್ರಯಾಣ ಮಾಡ್ತಾರೆ ಎನ್ನುವಂಥ ಮಾಹಿತಿ ಇದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ. ಭವ್ಯ, ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನಾದರೂ ತೀರ್ಪು ಬರ್ಬೋದಾ ಅಥವಾ ವಾದ ಪ್ರತಿವಾದದಲ್ಲೇ ಇವತ್ತಿನ ಕೋರ್ಟ್ ಕಲಾಪ ನಡೆಯುತ್ತಾ? ಏನಿದೆ ಮಾಹಿತಿ? ಬಹುತೇಕವಾಗಿ ವಾದ ಪ್ರತಿವಾದ ಮುಕ್ತಾಯಗೊಂಡು ಆದೇಶ ಕಾಯ್ದಿರಿಸುವ ಸಾಧ್ಯತೆ ಕೂಡ ಇರುವಂತದ್ದು ದಿವ್ಯಾ. ಯಾಕಂದ್ರೆ ಈಗಾಗಲೇ ದೂರುದಾರರು 3 ಜನ ಇದ್ದಾರೆ. ಸೊ ಅವರ ಸಂಬಂಧಪಟ್ಟಂತಹ ವಕೀಲರು ಈಗಾಗಲೇ ವಕಾಲತನ್ನು ಕೂಡ ವಹಿಸಿರುವಂತದ್ದು. ಅದಕ್ಕೆ ಇವತ್ತು ಸಿಎಂ ಅಂದ್ರೆ ಅವರ ಅಭಿಷೇಕ್ ಮನು ಸಿಂಘ್ವಿ ಅವರು ಇವತ್ತು ಕೌಂಟರಾಗಿ ವಾದವನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ಮೊನ್ನೆದು ಕೂಡ ಇವರು ವಾದವನ್ನು ಮಾಡಿದ ಅದನ್ನು ಆಲಿಸಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕೂಡ ವಾದವನ್ನು ಮಾಡಿದ್ರು. ಅವರ ವಾದ ಮುಕ್ತಾಯ ಆದ ತಕ್ಷಣ 3 ಜನ ಪ್ರದೀಪ್ ಕುಮಾರ್ ಆಗಿರ್ಬೋದು, ಸ್ನೇಹಮಯಿ ಕೃಷ್ಣ ಆಗಿರ್ಬೋದು, ಟಿ.ಜೆ. ಅಬ್ರಾಹಂ ಪರ ವಕೀಲರು ಕೂಡ ತಮ್ಮ ಬಳಿ ಇರುವಂತಹ ಡಾಕ್ಯುಮೆಂಟ್ಸ್ ಆಧಾರದ ಮೇರೆಗೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ವಾದವನ್ನು ಮಾಡಿರುವಂತದ್ದು. ಸೊ ಹೀಗಾಗಿ ಮೊನ್ನೆದು ಕೋರ್ಟ್ ಕಲಾಪವನ್ನು ಇವತ್ತಿಗೆ ಮುಂದೂಡಲಾಗಿತ್ತು. ಇವತ್ತು 2:30 ಸುಮಾರಿಗೆ ಮೊದಲನೇದಾಗಿ ಸ್ನೇಹಮಯಿ ಪರ ವಕೀಲರು ವಕಾಲತನ್ನು ವಹಿಸ್ತಾರೆ. ಯಾಕಂದ್ರೆ ಅವರು ಸಮಾವೇಶವನ್ನು ಕೂಡ ಕೇಳಿದ್ರು. ಬಹಳಷ್ಟು ವಿಚಾರಗಳನ್ನ ಮುಂದಿಟ್ಟುಕೊಂಡು ಪ್ರಮುಖವಾಗಿ ಇಲ್ಲಿ ನ್ಯಾಯಾಧೀಶರು ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಅವರ ಪಾತ್ರ ಯಾವ ರೀತಿ ಇದೆ ಅನ್ನೋದನ್ನ ನೇರವಾಗಿ ಪ್ರಶ್ನೆ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು 3 ಜನ ದೂರು ಕೊಟ್ಟಿದ್ದಾರೆ. ಸೊ ಇವರು ಅದಕ್ಕೆ ಸಂಬಂಧಪಟ್ಟ ಪೂರಕ ಸಾಕ್ಷ್ಯಗಳನ್ನ ಒದಗಿಸಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರ್ಬೋದು. ಟಿ.ಜೆ. ಅಬ್ರಾಹಂನ ದೂರಿನ ಆಧಾರದ ಮೇರೆಗೆ ಅನುಮತಿಯನ್ನು ಕೊಟ್ಟಿರುವಂತದ್ದು. ಸೊ ಟಿ.ಜೆ. ಅಬ್ರಾಹಂನ ವಕೀಲರು ಕೂಡ ಮುಖ್ಯಮಂತ್ರಿಯವರ ಪಾತ್ರ ಏನು? ಯಾಕಂದ್ರೆ ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡುವಾಗ ಮೂಡ ಹಗರಣ ನಡೆದ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ರೀತಿಯಾದಂತ ಅಂದ್ರೆ ಸಚಿವರಾಗ್ಲಿ, ಸಿಎಂ ಆಗ್ಲಿ, ಡಿಸಿಎಂ ಆಗಿರ್ಲಿಲ್ಲ ಅನ್ನೋ ವಾದವನ್ನ ಮಾಡಿದ್ರು. ಆದ್ರೆ ದೂರುದಾರರ ಪರ ವಕೀಲರು ಹೇಳೋ ಪ್ರಕಾರ ಮೂಡ ಹಗರಣ ಏನು ಹಂಚಿಕೆ ಆಗಿತ್ತು, ಈ ಸಂದರ್ಭದಲ್ಲಿ ಸಿಎಂ ಆಗಿದ್ರು, ಡಿಸಿಎಂ ಆಗಿದ್ರು, ಅಂದ್ರೆ ತಮ್ಮ ಪ್ರಭಾವವನ್ನು ಬಳಸಿಕೊಂಡು ತಮ್ಮ ಪತ್ನಿಯ ಹೆಸರಿಗೆ ಏನು ನಮೂದು ಮಾಡಿದ್ದಾರೆ ಅನ್ನೋದನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ರು. ಸೊ ಸದ್ಯ ಇವತ್ತು ಅಭಿಷೇಕ್ ಸಿಂಘ್ವಿ ಅವರು ಯಾವ ರೀತಿಯಾದಂತಹ ವಾದವನ್ನ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು.
ಸದ್ಯವತ್ತು ಒಂದು ವೇಳೆ ನ್ಯಾಯಾಧೀಶರು ಎಲ್ಲರ ವಾದ ಪ್ರತಿವಾದವನ್ನು ಆಲಿಸಿ ತೀರ್ಪು ಕೊಡುವ ಸಾಧ್ಯತೆಯೂ ಇರಬಹುದು. ಅಂದ್ರೆ ಆದಷ್ಟು ಬೇಗ ತೀರ್ಪು ಕೊಡ್ತಾರೆ. ಯಾಕಂದ್ರೆ ಎಲ್ಲರ ನಿರೀಕ್ಷೆ ಕೂಡ ಹೈಕೋರ್ಟ್ ನತ್ತ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯ ಮೇಲೆ ಅಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯ ಮೇಲೆ ಈ ರೀತಿಯಾದಂತಹ ಆರೋಪ ಬಂದಾಗ ನ್ಯಾಯಾಲಯ ಕೂಡ ಇದನ್ನೇ ಹೇಳಿರುವಂತದ್ದು. ಅಂದ್ರೆ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳಲಾಗುವುದು ಅಂತ. ಹಾಗೇನೆ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದನ್ನ ಮುಖ್ಯಮಂತ್ರಿ ಪರ ವಕೀಲರು ಈಗಾಗಲೇ ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಕೂಡ ನ್ಯಾಯಾಧೀಶರು ಒಂದು ಸೂಚನೆ ಕೊಟ್ಟಿದ್ರು. ಅಂದ್ರೆ ಕ್ಯಾಬಿನೆಟ್ ಅಲ್ಲಿ ನಡೆಯುವಂತಹ ಎಲ್ಲಾ ವಿಚಾರಗಳನ್ನ ರಾಜ್ಯಪಾಲರು ಆಲಿಸಬೇಕೆಂದಿಲ್ಲ. ಅಂದ್ರೆ ಸುಪ್ರೀಂ ಕೋರ್ಟ್ ಕೆಲವೊಂದು ಆದೇಶಗಳನ್ನ ಮುಂದಿಟ್ಟುಕೊಂಡು ರಾಜ್ಯಪಾಲರಿಗೆ ತಮ್ಮದೇ ಆದಂತಹ ನಿಲುವನ್ನ ಸೂಚಿಸಲು ಕೂಡ ಅವರಿಗೆ ಹಕ್ಕು ಇರುವಂತದ್ದು. ಸೊ ಕೆಲವೊಂದು ಕಡೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದನ್ನ ಹೈಕೋರ್ಟ್ ಕೂಡ ಹಕ್ಕು ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯಗೆ ಕಂಟಕ ಅಂತ ಹೇಳ್ಬೋದು. ಯಾಕಂದ್ರೆ ಎಫ್ಐಆರ್ ದಾಖಲಾಗಿ ತನಿಖೆಗೆ ಕೂಡ ಒಳಪಡಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಯಾಕಂದ್ರೆ ಈ ಹಿಂದೆ ಕೂಡ ಕೆಲವೊಂದು ಸಚಿವರಾಗಿರ್ಬೋದು, ಸಿಎಂ ಆಗಿರ್ಬೋದು, ಈ ರೀತಿಯಾದಂತಹ ಆರೋಪ ಕೇಳಿ ಬಂದಾಗ ಒಂದು ವೇಳೆ ತನಿಖೆಗೆ ಅಷ್ಟು ಅಂತ ಹೇಳಿದಾಗ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕಾಗುತ್ತೆ. ಸೊ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೂಡ ಕೊಡಬೇಕಾದಂತಹ ಸಂದರ್ಭ ಕೂಡ ಬರ್ಬೋದು. ಸೊ ಸದ್ಯ ದಿವ್ಯಾ ಹೈಕೋರ್ಟ್ ನಲ್ಲಿ ಯಾವ ರೀತಿಯಾದಂತಹ ಇವತ್ತು ವಾದ ಪ್ರತಿವಾದ ನಡೆಯುತ್ತೆ, ಮುಖ್ಯಮಂತ್ರಿ ಪರ ಯಾವ ರೀತಿಯಾದಂತಹ ತೀರ್ಪು ಬರುತ್ತೆ ಅನ್ನೋದು ಬಹಳಷ್ಟು ಕುತೂಹಲಕಾರಿಯಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮಾಹಿತಿಗಾಗಿ. ಭವ್ಯ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.